ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚೆನ್ನಾಗದ್ರಿ ಅಂತ ಭಾವಿಸ್ತೀನಿ. ನಾವು ಕೂಡ ನಮ್ಮ ಮನೆಯೊಳಗೆ ಎಲ್ಲರೂ ಚೆನ್ನಾಗದೀವಿ. ಇವತ್ತು ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಳತ್ತೀನಿ. ಎದ್ದ ತಕ್ಷಣ ಮಾರ್ನಿಂಗ್ ನಿಮ್ಮ ಜೊತೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಇವತ್ತೇನಪ್ಪ ಹೊಸ ವ್ಲಾಗ್ ಅಂದರೆ ನಮ್ಮ ಮಮ್ಮಿ ಇವತ್ತು ಸಾಬುದಾನಿ ಶಾಂಡ್ಗಿನ ಹಾಕತ್ತಾಳೆ. ಸೊ ಅದ್ರ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೀನಿ. ಸೊ ನೋಡೋಣ ಹೆಂಗೈತ್ರಿ ಇವತ್ತಿನ ದಿನ ಅಂತ, ಎಷ್ಟೆಷ್ಟು ಏನೇನೆಲ್ಲ ಆಗ್ತೈತಿ ಅಂತ ನಿಮ್ಮ ಜೊತೆನ ಶೇರ್ ಮಾಡ್ಕೋತೀನಿ. ಸೊ ನಾವು ಕೂಡ ಇವತ್ತು ಹೊರಗಡೆ ಹೊಂಟೀವಿ. ಎಲ್ಲಿ ಹೊಂಟೀವಿ, ಆಮೇಲೆ ಯಾಕೆ ಹೊಂಟೀವಿ ಅನ್ನೋದನ್ನು ನೀವು ಕೂಡ ವ್ಲಾಗ್ನ ಕಡಿವರೆಗೂ ನೋಡ್ರಿ, ನಿಮಗೆ ಕೂಡ ಗೊತ್ತಾಗತ್ತೈತಿ. ಸೊ ಚಲೋ ಲೆಟ್ಸ್ ಗೋ. ಮಮ್ಮಿ ಟೆರೆಸ್ ಮ್ಯಾಗ ಹೋಗ್ಯಾಡ್ರಿ. ಸೊ ನಾನು ಕೂಡ ಟೆರೆಸ್ ಮ್ಯಾಗ ಹೋಗ್ತೀವಿ. ಸೊ ಹೆಂಗೆ ಏನೇನೆಲ್ಲ ಹಾಕತ್ತಾಳಂತ ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ಮಮ್ಮಿ ಸಾಬುದಾನಿ ಶಾಂಡ್ಗಿ ಮಾಡತ್ತಿದ್ಲ. ಹಾಗಾಗಿ ಸಾಬುದಾನಿನ ನೆನೆ ಇಡತ್ತಿದ್ಲ ತೊಳೆದು. ಇದು ಯಾವಾಗ ನೆನೆ ಇಡ್ಬೇಕಂದ್ರೆ ನಾಳೆ ಮುಂಜಾನೆ ನಾವು ಶಾಂಡ್ಗಿ ಹಾಕೋರದೀವಿ ಅಂದರೆ ಇವತ್ತು ಮುಂಜಾನೆನ ಸಾಬುದಾನಿ ಎಲ್ಲನೂ ತೊಳೆದು ಕ್ಲೀನಾಗಿ ನೆನೆ ಇಡ್ಬೇಕು. ಅದಕ್ಕೇನು ಮೆಜರ್ಮೆಂಟ್ ಇಲ್ಲ, ಅಷ್ಟ ನೀರು ಇಷ್ಟ ನೀರು ಅಂತ. ಸ್ವಲ್ಪ ಜಾಸ್ತಿ ನೀರಿಟ್ರೆ ಕೂಡ ನಡಿತೈತಿ. ಬಟ್ ಸ್ವಚ್ಛ ಹೆಂಗೆ ತೊಳೆದ ಒಂದು ಗ್ಲಾಸಿಗೆ ಒಂದು ಸ್ವಲ್ಪ ಸಾಬುದಾನಿ ನೆನೆ ಅಷ್ಟನ್ನು ನೀರು ಇಡ್ಬೇಕು. ಆಮೇಲೆ ಹೆಂಗಪ್ಪ ಅಂದ್ರೆ ನೈಟ್ ಏನು ಮಾಡ್ಬೇಕು, ಅದ ದಿವ್ಸ ನೈಟ್ ಯಾವ ದಿವ್ಸ ನಾವು ಸಾಬುದಾನಿ ನೆನೆ ಇಟ್ಟಿವಿ ಅದ ದಿವ್ಸ ನೈಟ್ ಒಂದು ಬೋಗಣ್ಯಾಗ 1 ಗ್ಲಾಸಿಗೆ 6 ಗ್ಲಾಸ್ ನೀರಂತ ರಾತ್ರಿನ ಆ ಸಾಬುದಾನಿ ಆ ಬಿಸಿ ನೀರು ಒಳಗೆ ಹಾಕಿ ಮಾರ್ನಿಂಗ್ ಎದ್ದ ತಕ್ಷಣ ಡಿರೆಕ್ಟ್ಲಿ ಮಿಕ್ಸಿ ಮಾಡೋದು. ನೀವು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡಿ ಡಿರೆಕ್ಟ್ಲಿ ಒಂದು ಪ್ಲಾಸ್ಟಿಕ್ ಅಂದ್ರೆ ನಾವು ಶಾಂಡಿಗೆ ಏನು ಪ್ಲಾಸ್ಟಿಕ್ ಪೇಪರ್ ಯೂಸ್ ಮಾಡ್ತೀವಲ್ಲ ಆ ಪ್ಲಾಸ್ಟಿಕ್ ಪೇಪರ್ ಮ್ಯಾಗ ಹಾಕಿಬಿಡೋದು. ಒಂದು ಸ್ವಲ್ಪ ಕಡಕ್ ಬಿಸಿಲು ಕೊಟ್ಟು ಒಣಸ್ವಿ ಅಂದ್ರೆ ಫುಲ್ ಕ್ರಿಸ್ಪಿ ಆ್ಯಂಡ್ ಮಸ್ತ್ ಟೇಸ್ಟಿ ಆಗ್ತಾವ್ರಿ. ಇಲ್ಲಿ ನೋಡ್ರಿ ಸೈಡ ಈ ಥರ ಒಣಗಿ ಆಟೋಮೆಟಿಕ್ನ ಶಾಂಡ್ಗಿ ಅಂದರೆ ಏನೋ ಪಟ್ ಅಂತ ಎಳ್ತಾವ್ರಿ ಪ್ಲಾಸ್ಟಿಕ್ ಮ್ಯಾಗಿಂದ. ಆಮೇಲೆ ನೀವು ಕರದು ತಿಂದ್ರೆ ಉಪವಾಸಗೂ ಚಲೋ ರೀ. ಆಮೇಲೆ ಒಂಥರ ಮಸ್ತ್ ಆಗ್ತಾವೆ, ಕ್ರಿಸ್ಪಿ ಆಗ್ತಾವೆ, ಟೇಸ್ಟಿ ಆಗ್ತಾವೆ. ಇದು ಬಂದು ನಮ್ಮ ಮನೆ ಹತ್ರದ ಒಂದು ವ್ಯೂ. ನಮ್ಮ ಮನೆ ಹತ್ರ ಸಾಕಷ್ಟು ಮಾವಿನ ಗಿಡ ಆಗಲಿ ಟಂಗಿನ ಮರ ಆಗಲಿ ಭಾಳ ಅದಾವ್ರಿ. ಹಾಗಾಗಿ ಮಾರ್ನಿಂಗ್ ಎಂದ ತಕ್ಷಣ ನಾನು ಮಮ್ಮಿ ಟೆರೆಸ್ ಮ್ಯಾಗ ಹೋಗಿದ್ವಿಲ್ಲ ಶಾಂಡ್ಗಿ ಹಾಕಕ್ಕೆ, ಹಾಗಾಗಿ ಮಸ್ತ್ ಕಾಣತ್ತಿದ್ದು ರೀ ಎಲ್ಲ ಗಿಡಗಳ. ನಿಮಗೆ ಕೂಡ ತೋರಿಸ್ಬೇಕು ನಮ್ಮ ಮನೆ ಹತ್ರದ್ದು ಮಸ್ತ್ ಮಾವಿನ ಗಿಡ ಟಂಗಿನ ಗಿಡ ಅಂತ. ನಮ್ಮ ಮನೆಯವ್ರಂತೂ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ರಲ್ಲ ಅವಾಗ ಕಾಣತ್ತಿದ್ರು ಎಷ್ಟು ಗಿಡ ಅದಾವೆ ನಿಮ್ಮ ಮನೆ ಹಂತಕ್ಕೆ, ಮಾವಿನ ಗಿಡ ಆಗಲಿ ಟಂಗಿನ ಗಿಡ. ಆ್ಯಕ್ಚುಲಿ ನಮ್ಮ ಮನೆ ಹಂತಕ್ಕೆ ಬೇರೆ ಯಾವೂ ಜಾಸ್ತಿ ಗಿಡ ಇಲ್ಲರಿ, ಆದರೂ ಟಂಗಿನ ಗಿಡ ಮತ್ತು ಮಾವಿನ ಗಿಡ ಸಾಕಷ್ಟು ಅದಾವ್ರಿ. ಮಸ್ತ್ ಅನಿಸ್ತತ್ರಿ ಮಾರ್ನಿಂಗ್ ಎದ್ದ ತಕ್ಷಣ ಈ ಥರ ವ್ಯೂ ನೋಡಕ್ಕೆ. ಮಮ್ಮಿ ಕೆಳಗೆ ಬಂದ ಒಂದು ಸ್ವಲ್ಪ ಜೋಳ ಏನಂತಾರಂದ್ರೆ ಜೋಳ ಒಂದು ಸ್ವಲ್ಪ ಮಿಕ್ಸಿ ಹಾಕಿದ್ಲ. ಅಂದರೆ ಜೋಳ ಮಿಕ್ಸಿ ಹಾಕಿ ಒಂದು ಸ್ವಲ್ಪ ತರಿ ಹಂಗೆ ರುಬ್ಕೊಂಡಿದ್ಲ. ಯಾಕಪ್ಪ ಅಂದರೆ ಮಮ್ಮಿ ಪುಂಡಿ ಪಲ್ಯ ಮಾಡತ್ತಿದ್ಲ. ನಂದೊಂದು ಫೇವ್ರೇಟ್ ಎಲ್ಲ ತರಕಾರಿ ಒಳಗೆ ಎಲ್ಲ ತಪ್ಪಲ ಪಲ್ಯ ಒಳಗಿನ ಒಂದು ಫೇವ್ರೇಟ್ ಅಂದ್ರೆ ಪುಂಡಿ ಪಲ್ಯ. ನನಗೆ ಭಾಳ ಇಷ್ಟ ಆಗ್ತದ್ರಿ. ಸಣ್ಣಾಗಿದ್ದಾಗ ಅದು ಪುಂಡಿ ಪಲ್ಯ ಅನ್ನಕ್ಕೆ ಬರ್ತಿರ್ಲಿಲ್ಲ, ಅದಕ್ಕೆ ನಾವು ಕುಂಡಿ ಪಲ್ಯ ಅಂತಿದ್ವಿ. ಎಲ್ಲರೂ ನಗ್ತಿದ್ರೆ ಹೆಂಗೆ ಅಂತಾರೆ ಈಕಿ ಹೆಂಗೆ ಅಂತಾಳ ಅಂತ. ನಂಗೆ ಪುಂಡಿ ಪಲ್ಯ ಅನ್ನಕ್ಕೆ ಬರ್ತಿರ್ಲಿಲ್ಲ ಕೆಲವೊಂದು ದಿವಸ, ನಾನು ಅದಕ್ಕೆ ಕುಂಡಿ ಪಲ್ಯನ ಅಂತಿದ್ದೆ. ಇಟ್ಸ್ ಅ ಜೋಕ್ ಆಫ್ ದಿ ಪಾರ್ಟ್. ಮಮ್ಮಿನ ಪುಂಡಿ ಪಲ್ಯ ಕ್ಲೀನಾಗಿ ತೊಳೆದ ಒಂದು ಪಾತ್ರೆ ಒಳಗೆ ನೀರು ತೊಗೊಂಡು ಅದ್ರೊಳಗೆ ಕುದಿಯಾಕೆ ಇಡತ್ತಾಳ್ರಿ. ನಿಮಗೆ ಕೂಡ ನೀವು ಹೆಂಗೆ ಮಾಡ್ತೀರಿ ಪುಂಡಿ ಪಲ್ಯ? ಕೆಲವೊಬ್ರು ಕುಕ್ಕರ್ ಒಳಗೆ ಮಾಡ್ತಾರೆ, ಹಾಗಾಗಿ ನಾವು ಈ ಥರ ಮಾಡ್ತೀವಿ. ನೀವು ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಅದ್ರ ಮ್ಯಾಗ ಶೇಂಗಾ ಹಾಕತ್ತಾಳ. ಪುಂಡಿ ಪಲ್ಯಾಗ ಎಷ್ಟು ಶೇಂಗಾ ಅಷ್ಟದು ಪಲ್ಯ ರುಚಿ ಹತ್ತದ್ರಿ. ಸೊ ಪಲ್ಯನ ಫುಲ್ ಇದಾದಮೇಲೆ ಸೋಪ್ ಮಾಡ್ಕೋದು ಅಂದ್ರೆ ನೀರೆಲ್ಲ ತೆಗಿಯೋದು. ಅದ್ರೊಳಗಿಂದು ನೀರು ತೆಗೆದ ಫುಲ್ ಪುಂಡಿ ಪಲ್ಯ ಕುದ್ದ ಮೇಲೆ ನೀರೆಲ್ಲ ತೆಗೆದು ಅದ್ರ ಒಳಗನ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಹಿಂಗೆ ಇದನ್ನೆಲ್ಲನೂ ಪೇಸ್ಟ್ ಮಾಡಿ ಅದ್ರೊಳಗೆ ಹಾಕಿ ಆಮೇಲೆ ತರಿ ರುಬ್ಕೊಂಡು ಅಂಥದ್ದು ಜೋಳದ ಏನಂತಾರಪ್ಪ ಅದಕ್ಕೆ ಜೋಳದ ನುಚ್ಚಗತೆ ಆಗಿರ್ತದೆ ಅದು ಫುಲ್ಲ. ಸೊ ಆ ಜೋಳದ ನುಚ್ಚನ್ನ ಅದ್ರೊಳಗೆ ಹಾಕಿ ಒಂದು ಸ್ವಲ್ಪ ಕುದಿಯಾಕೆ ಇಡ್ಬೇಕು. ನಿಮಗೆ ರುಚಿ ತಕ್ಕಷ್ಟು ಉಪ್ಪು ಹಿಂಗೆ ಎಲ್ಲನೂ ಹಾಕಿ ಈಸಿಲಿ ಒಂದು ಸ್ವಲ್ಪ ಮ್ಯಾಗ ನೀರು ಗೊಜ್ಕೊಂಡ್ರೆ ಬಿಸಿ ನೀರನ್ನು ಹಾಕಿದ್ರಿ. ತಂಪು ನೀರು ಹಾಕಕ್ಕೆ ಹೋಗಬೇಡ್ರಿ. ನಾವಂತೂ ನಮ್ಮ ಮಮ್ಮಿ ಅಂತೂ ತಂಪು ನೀರು ಯೂಸ್ ಮಾಡೋಂಗಿಲ್ಲ. ನಾನು ಕೂಡ ಇದೇ ಥರ ರೆಸಿಪಿ ಮಾಡ್ತೀನಿ. ನಮ್ಮ ಅತ್ತೆ ಕುಕ್ಕರ್ ಒಳಗೆ ಮಾಡ್ತಾರೆ.
ಅದು ಚಲೋ ಹತ್ತತ್ರಿ. ಬಟ್ ಇದು ಒಂಥರ ಟೇಸ್ಟ್ ಮಸ್ತ್ ಅದತಿ. ಆಮೇಲೆ ಸೈಡ್ ಆಂಬ್ಲಿ ಕೂಡ ರೆಡಿ ಆಗೈತಿ. ಬ್ಯಾಸ್ಗಿ ಅಂದಮೇಲೆ ಪುಂಡಿ ಪಲ್ಯ, ರೊಟ್ಟಿ, ಅಂಬ್ಲಿ ಈ ಥರ ಅಂತೂ ಇದು ಒಂದು ಕಾಂಬಿನೇಷನ ಮಸ್ತ್ ಇರ್ತದೆ ಅಂತಲೇ ಹೇಳ್ಬೋದು. ಆಮೇಲೆ ನಮ್ಮ ಮಮ್ಮಿ ಏನು ಮಾಡತ್ತ ಅಂದ್ರೆ ಅದು ಎಲ್ಲನೂ ಮಿಕ್ಸ್ ಮಾಡ್ಕೊಳತ್ತಾಳ ರವ್ಗಿಯಿಂದ. ಅಂದ್ರೆ ಅದಕ್ಕೆ ಏನಂತಾರಿಪ್ಪ, ಗಡಚ್ಬೇಕಂತಾರೆ ಉತ್ತರ ಕರ್ನಾಟಕ ಭಾಷೆ ಒಳಗೆ. ನೀವೇನಂತೀರಿ ಅದು ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಮತ್ತು ನೀವು ಇದೇ ಥರ ಮಾಡ್ತೀರಾ ಪುಂಡಿ ಪಲ್ಯ, ಏನಿದ್ರೊಳಗೆ ನೀವು ಮತ್ತೇನು ಚೇಂಜ್ ಇರ್ತೈತಿ ಅದನ್ನೂ ಕೂಡ ನನಗೆ ತಿಳಿಸ್ರಿ. ಸೊ ಇವಾಗ ಪುಂಡಿ ಪಲ್ಯ ರೆಡಿ ಆಗೈತಿ. ಸೊ ಇದೊಂದು ಫೇವ್ರೇಟ್ ಪಲ್ಯ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಮಧ್ಯಾಹ್ನ ಊಟ ಅದು ಮುಗಿಸ್ಕೊಂಡ್ವಿ. ಪುಂಡಿ ಪಲ್ಯ, ತುಂಬಿದ ಬದ್ನಿಕಾಯಿ ಇವತ್ತಿನ ಮೆನು ಇತ್ತು. ಫುಲ್ ಊಟ ಅದು ಮುಗಿಸ್ಕೊಂಡು ನಾವಿವಾಗ ಹೊರಗೆ ಹೊಂಟೀವಿ. ಹಾಗಾಗಿ ನಮ್ಮ ಮಮ್ಮಿ ಹುಡುಗರಿಗೆ ನೀರು ತುಂಬ್ಕೊಳತ್ತಾಳ್ರಿ. ಮಮ್ಮಿ ಇದ್ಲಂದ್ರೆ ಒಂದು ಸ್ವಲ್ಪ ಟೆನ್ಷನ್ ಇರಂಗಿಲ್ಲ ರೀ ಹುಡುಗರ್ಗೆ, ಏನು ಬೇಕು ಏನು ಬೇಡ ಅಂತ ಎಲ್ಲನೂ ನೋಡ್ತಿರ್ತಾಳೆ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ಗೆ. ನಾನು, ನನ್ನ ಕಸಿನ್ ಬ್ರದರ್, ನಮ್ಮ ಕಾಕು ಮತ್ತು ನಮ್ಮ ಮಮ್ಮಿ ಮತ್ತು ನನ್ನ 2 ಮಕ್ಕಳು ಇಷ್ಟು ಜನ ಹೊಂಟೀವಿ. ಆಫ್ಟರ್ ಲಾಂಗ್ ಟೈಮ್ ಹೊಂಟೀವಿ ನಾವು ಕೊಲ್ಲಾಪುರಕ್ಕೆ. ಭಾಳ ದಿನ ಆತ್ರಿ, ಮೇ ಬಿ 6 ಇಯರ್ಸ್ ಆಗಿರ್ಬೇಕು ರೀ ಕೊಲ್ಲಾಪುರಕ್ಕೆ ಹೋಗಿ. ಒಂಥರ ಮಸ್ತ್ ಅನ್ಸೈತಿ, ಒಂಥರ ಫ್ಯಾಮಿಲಿ ಟ್ರಿಪ್. ಈ ಸಲ ಭಾಳ ಟೆಂಪಲ್ ಅಡ್ಡಾಡಿದ್ವಿ, ಹಿಂಗೆ ಅನ್ಸತೈತಿ. ನಾನು ಹರ್ಷಗೆ ನೋಡ್ರಿ ಹೆಂಗೆ ಬಿಸಿಲು ಹತ್ತತ್ತಂತ. ನನ್ನ ಮುಖದ ಮ್ಯಾಗ 1-2 ಪಿಂಪಲ್ ಎದ್ದವು. ಹೀಟ್ ರೀ, ಅದ್ರಾಗ ಮಾವಿನಕಾಯಿ ಶಿಕರ್ನಿ ತಿಂತೇವೆ ಅಂದಮೇಲೆ ಎಳಾಕನ ಬೇಕು. ಮಮ್ಮಿ ಕೂಡ ಮಸ್ತ್ ಮಧ್ಯಾಹ್ನ ನಿದ್ದೆ ಹೊಡ್ಯಾತಾಳ. ಆ್ಯಕ್ಚುಲಿ ಸಾಂಗ್ಲಿ ಟು ಕೊಲ್ಲಾಪುರ ಡಿಸ್ಟೆನ್ಸ್ ಅಷ್ಟೊಂದು ಭಾಳ ಏನಿಲ್ಲ ರೀ. 1 hour to 1.5 hour ಹತ್ತತ್ರಿ ಹೋಗಾಕ. ಬಿಕಾಸ್ ನಾವು ಒಂದು ಸ್ವಲ್ಪ ಟ್ರಾಫಿಕ್ ಇತ್ತು ರೀ ನಾವು ಹೋಗುವಾಗ, ಹಾಗಾಗಿ ಒಂದು ಸ್ವಲ್ಪ ಟೈಮ್ ಹಿಡೀತು ಹೋಗಾಕ. ಆಮೇಲೆ ಅಲ್ಲಿ ಹೋದ್ಮೇಲೆ ಕೂಡ ಅಲ್ಲಿ ಹೋದ್ಮೇಲೆ ಕೂಡ ಭಾಳ ಗದ್ಲಿತ್ತು ರೀ. ಬಿಕಾಸ್ ವೆಕೇಷನ್ ಅಲ್ಲ, ಹಾಗಾಗಿ ಎಲ್ಲ ಕಡೆಯಿಂದ ಜನ ಬರತ್ತಿದ್ರಿ. ಆ್ಯಕ್ಚುಲಿ ಪಾರ್ಕಿಂಗ್ ಕೂಡ ಜಾಗ ಇರಲಿಲ್ಲ ಆ ದಿವಸ. ಅಷ್ಟೊಂದು ಟ್ರಾಫಿಕ್ ಇತ್ತು. ಇಲ್ಲಿ ನೋಡ್ರಿ ಕೊಲ್ಲಾಪುರಿ ಮೆಟ್ಟ, ಕೊಲ್ಲಾಪುರಿ ಚಪ್ಪಲ್. ಸೊ ನಿಮಗೆ ಕೂಡ ಭಾಳ ಫೇಮಸ್ ಐತ್ರಿ ಕೊಲ್ಲಾಪುರಿ ಚಪ್ಪಲ್, ಕೊಲ್ಲಾಪುರಿ ಮಿಸಳ್, ಕೊಲ್ಲಾಪುರಿ ಚಪ್ಪಲ್. ಇವಂತೂ ಸಾಕಷ್ಟು ಎಲ್ಲಿ ಹೋದ್ರೂ ನೀವು ಕೊಲ್ಲಾಪುರಿ ಚಪ್ಪಲ್, ಕೊಲ್ಲಾಪುರಿ ಮಿಸಳ ಇವು ಭಾಳ ಫೇಮಸ್ ಅದಾವ್ರಿ. ಇದು ಬಂದು ಒಳಗಿಂದ ಗುಡಿ ಒಳಗೆ ಕೂಡ ಸಾಕಷ್ಟು ಸೇಲ್ ಮಾಡೋಕ್ಕಂತ ಕೆಲವೊಂದು ಐಟಮ್ಸ್ ಭಾಳ ಮಸ್ತ್ ಇದ್ದು ರೀ. ಪರ್ಸ್ ಆಗಲಿ, ಆಮೇಲೆ ಹುಡುಗರಿಗೆ ಆಟ ಆಡೋಕ್ಕಾಗಲಿ, ಎಲ್ಲನೂ ಒಳಗೆ ಒಂಥರ ಎಲ್ಲನೂ ಶಾಪ್, ಚಿಕ್ಕ ಪುಟ್ಟ ಶಾಪ್ನ ಇಟ್ಟಾರ್ರಿ ಅವ್ರು. ಭಾಳ ಮಸ್ತ್ ಅನ್ಸಿತ್ತು ರೀ ಕೊಲ್ಲಾಪುರಕ್ಕೆ ಹೋಗಿ ಬಂದಮೇಲೆ. ಮೈ ತುಳಿದು ಹೋಗ್ತಾರೆ ಹಿಂಗೆ ಮಾಡತ್ತಿ. ಹಾಂ ನಡ್ರಿ, ಹೊರಗೆ ಹೋಗೋಣ ನಡ್ರಿ. ಕೊಲ್ಲಾಪುರ ದರ್ಶನ ಮುಗಿಸ್ಕೊಂಡ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಬರೋಕೆ ಮೇ ಬಿ ನೈಟ್ ಆತ್ರಿ ನಮಗೆ. ಮತ್ತು ನನಗೆ ಭಾಳ ದಿನ ಆತ್ರಿ, ನಾನು ಕೆಲವೊಂದು ರೀಲ್ಸ್ ನೋಡುತ್ತಿದ್ದೆ. ಕೊಲ್ಲಾಪುರ ರಾಜಾಬಹು ಭೇಳ್ ಅಂತ ಭಾಳ ಫೇಮಸ್ ಐತ್ರಿ ಭೇಳ. ಇಷ್ಟು ಗದ್ಲಿರ್ತತಲ್ಲ, ಮತ್ತು ಅವ್ರು ಪ್ಲೇಟ್ ಅದು ಏನೂ ಕೊಡಂಗಿಲ್ಲ ರೀ, ಪೇಪರ್ ಒಳಗೆ ಭೇಳ ಕೊಡ್ತಾರೆ. ಟೇಸ್ಟೂ ಸಖತ್ತಿತ್ತು, ಭಾಳ ಲೈಕ್ ಆತ್ರಿ. ನಮ್ಮ ತಮ್ಮ ತಿನ್ಸ್ಕೊಂಡು ಬಂದ ರಾಜಾಬಹು ಭೇಳ. ಒಂದು ಭಾಳ ದಿನ ಒಂದು ಆಸೆ ಇತ್ತು ರಾಜಾಬಹು ಭೇಳ ತಿನ್ಬೇಕು ಅನ್ನೋದು. ಸೊ ಅದು ನಮ್ಮ ತಮ್ಮನ ಕಂಪ್ಲೀಟ್ ಮಾಡಿದ. ಆಮೇಲೆ ಮನೆಗೆ ಬಂದ್ವಿ. ಪಪ್ಪ ಬಂದಿರಲಿಲ್ಲ, ಬಿಕಾಸ್ ಅಂಗಡಿಗೆ ಹೋಗಿದ್ರು. ಸೊ ಮನೆಗೆ ಬಂದಮೇಲೆ ಪಪ್ಪ ಏನೋ ಮೋದಕ್ ತಂದಿದ್ರು. ಗೆಸ್ ಮಾಡಿರಿ ಇವು ಏನು ಅದಾವ ಅಂತ ಅನ್ನತ್ತಿದ್ರು. ಇವು ಬಂದು ಬೆಲ್ಲ ಐತ್ರಿ ಇದು. ಬಟ್ ಅದ್ರದ್ದು ಬೆಲ್ಲಕ್ಕೆ ಮೋದಕ್ ಶೇಪ್ ಕೊಟ್ಟಾರ. ಸೊ ಹಾಗಾಗಿ ಎಷ್ಟು ಕ್ಯೂಟ್, ಎಷ್ಟು ಮಸ್ತ್ ಕಾಣತ್ತಿದ್ದು ನೋಡ್ರಿ. ಸೊ ಇದು ಬಂದು ಬೆಲ್ಲ.
ಆ ದಿವಸ ಫುಲ್ ನೈಟ್ ಆತ್ರಿ, ಬಂದಮೇಲೆ ಫುಲ್ ಸುಸ್ತು ಕೂಡ ಆಗಿತ್ತು. ಹಾಗಾಗಿ ನಾನು ವ್ಲಾಗ್ ಏನೋ ಕಂಟಿನ್ಯೂ ಮಾಡಲಿಲ್ಲ. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್. ನೆಕ್ಸ್ಟ್ ಡೇ ಮಧ್ಯಾಹ್ನ ಅಚಾನಕ್ನ ಎಲ್ಲರೂ, ನಾನು ನಮ್ಮ ತಮ್ಮ ಎಲ್ಲರೂ ಆರಾಮ್ಸೆ ಕೂತಿದ್ವಿ. ಒಮ್ಮೆ ಜೋರು ಗಾಳಿ, ಆಮೇಲೆ ಒಂಥರ ಫುಲ್ ಜೋರು ಒಂಥರ ಗಾಳಿ, ಆಮೇಲೆ ಫುಲ್ ಗಿಡ ಅದು ಅಡಗಾಡೋದು ಸಪ್ಪಳದು ಆಗಾಕತ್ತಿತ್ತು. ಏನು ಮಾಡೋದು, ಹೊರಗೆ ಬಂದು ನೋಡೋದು ಸಿಕ್ಕಾಪಟ್ಟಿ ಗಾಳಿ ಬಿಟ್ಟಿತ್ತು ರೀ. ಇಷ್ಟು ಗಾಳಿ ಅಲ್ಲ, ಮುಂದೆ ಏನಾಯ್ತು ಅನ್ನೋದು ವ್ಲಾಗ್ನ ಕಡಿವರೆಗೂ ನೋಡ್ರಿ, ನಿಮಗೆ ಗೊತ್ತಾಗ್ತೈತಿ. सुरुवात ಕೂಡ್ಸಾನೆ ಬ್ಯಾಕು. अक्ष 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 उडे ना. तो अक्ष तगो. ಎಲ್ಲೋ ಬಿಡಾತ ಫರ್ಸ್ ಒಮ್ಮೆ ಎಲ್ಲೋ ಬಿಡಾತದೆ. ಸರಿ ಬೇಡ, ಬಾತ್ ಓಸ್ಕೋಬೇಡ. ಹಾ, ಸರ್ದಿ ಬರ್ತದೆ. बाबा बेळगाव अಲ್ಲೇ ತಳಗ ಅದನ್ನ ಬಿತ್ತಲ್ಲ ಇಲ್ಲಿ. हां, अरे शपथ, माझ्या मावशी इतर मॅग नोड, मावशी इतर मॅग. हां ಹೌದು. ಸೊ ಫ್ರೆಂಡ್ಸ್, ಸಿಕ್ಕಾಪಟ್ಟಿ ಜೋರು ಮಳೆ ಆಯಿತು. ಆಮೇಲೆ ಆನೆಕಲ್ಲು ಕೂಡ ಬಿದ್ದು ಫುಲ್ ನನ್ನ ತಮ್ಮ, ಮಮ್ಮಿ, ಹರ್ಷು, ಸಾನ್ವಿ ಫುಲ್ ಎಂಜಾಯ್ ಮಾಡಿದ್ರು ಮಳಿನ. ಫುಲ್ ಜೋರು ಮಳೆ ಇತ್ತು ರೀ, ಜೋರು ಗಾಳಿ ಇತ್ತು. ಇದು ಬಂದು ಫಸ್ಟ್ ಮಳಿನ ಅಂತ ಹೇಳ್ಬೋದು. ಫಸ್ಟ್ ಮಳೆ ಒಳಗೆ ತೋರಿಸ್ಕೋಬೇಕಂತ ಹೇಳ್ತಾರೆ. ಸೊ ಹಂಗಾಗಿ ಎಲ್ಲರೂ ತೋರಿಸ್ಕೊಂಡ್ವಿ. ಆಮೇಲೆ ಫುಲ್ ಎಂಜಾಯ್ ಮಾಡಿದ್ವಿ. ಬಿಸಿ ಬಿಸಿನ ಏನಾದರೆ ಮಾಡಬೇಕಂತ. ಸೊ ಹಾಗಾಗಿ ಮಳೆ ಒಳಗೆ ತೋರಿಸ್ಕೊಂಡೆ. ನಮ್ಮ ತಮ್ಮ ನನ್ನ ಮಕ್ಕಳಿಗೆ ಇಬ್ಬರು ಮಂದಿಗೆ ಮ್ಯಾಗಿ ಮಾಡಿಕೊಟ್ಟ. ಸೊ ಮ್ಯಾಗಿನ ಫುಲ್ ಇಬ್ಬರು ಮಂದಿ ಎಂಜಾಯ್ ಮಾಡತ್ತಾರ. ಸೊ ನೀವು ಕೂಡ ಈ ವ್ಲಾಗ್ನ ಎಂಜಾಯ್ ಮಾಡಿರಂತನ ಅನ್ಕೋತೀನಿ. ಸೊ ಎಂಜಾಯ್ ಮಾಡಿದರೆ ಒಂದು ಪುಟ್ಟ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ಇನ್ನೊಂದು ಮುಗ್ದೊಂದು ವ್ಲಾಗ್ ಒಳಗೆ. ಅಲ್ಲಿವರೆಗೂ ಬಾ.